ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ ಕೋಸ್ಟಲ್ ಕಾಸ್ಟ್ಗೆ ತುಂಬ ದಿನದ ನಂತರ ಮತ್ತೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ 1 ಮಂತ್ಗಿಂತ ಜಾಸ್ತಿ ಆಯಿತು. ಆ್ಯಕ್ಚುಲಿ ದೀಪಾವಳಿ ಆದ ನಂತರ ಯಾವುದೇ ವ್ಲಾಗನ್ನು ಹಾಕ್ಲಿಕ್ಕಾಗಿರಲಿಲ್ಲ. ಸೊ ಇವತ್ತು ರ್ಯಾಂಡಮ್ ಆಗಿ ಹೀಗೆ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ತುಂಬ ಜನ ಕೇಳಿದ್ದೆ ಸ್ಟಾರ್ಟಿಂಗಲ್ಲಿ ಅಂದರೆ ಯೂಟ್ಯೂಬ್ ವೀಡಿಯೋಸ್ ಮಾಡೋದು ಈಸಿ, ಆಮೇಲೆ ಸ್ವಲ್ಪ ಅಂದರೆ ಅಷ್ಟು ಕನ್ಸಿಸ್ಟೆನ್ಸ್ ಆಗಿ ಮಾಡೋದು ಕಷ್ಟ ಆಗುತ್ತೆ ಅಂತ. ಬಟ್ ಈಗ ಗೊತ್ತಾಗ್ತಾ ಇದೆ, ಗೊತ್ತಿಲ್ಲ ಯಾಕೆ ಅಂತ. ಅಂದರೆ ಮುಂಚೆ ವೀಕ್ಲಿ ಬಂದಂತೂ ನಾನು ಮಾಡ್ತಿದ್ದೆ, ಬಟ್ ಹೀಗೆ ಸ್ವಲ್ಪ ಗ್ಯಾಪ್ ಆಗ್ತಾ ಇದೆ. ಎನಿವೆ ಕೆಲವೊಂದು ಸಲ ಅಂದರೆ ಕೆಲವೊಂದು ಪ್ರಾಬ್ಲಮ್ಸ್ ಇರುತ್ತೆ, ಅಥವಾ ಕೆಲವೊಂದು ಇಂಪಾರ್ಟೆಂಟ್ ಕೆಲಸಗಳಿರುತ್ತೆ. ಅದರ ಮಧ್ಯೆ ಸ್ವಲ್ಪ ಇಂಟ್ರೆಸ್ಟ್ ಬೇಕಾಗುತ್ತೆ. ಈಗ ಹೇಗಿದ್ರೂ ಒಂದು ಬ್ಲಾಗ್ ಮಾಡೋಣ ಅಂತ ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ಸೊ ಇವತ್ತು ಮಾಡೋಣ ಅಂತ ಅನ್ನಿಸ್ತು, ಸೊ ಮಾಡ್ತಾಯಿದ್ದೀನಿ. ಸೊ ಅಮ್ಮನ ಮನೆಗೆ ಬಂದಿದ್ದೆ ಆ್ಯಕ್ಚುಲಿ. ಸೊ ನಿಮ್ಗೆಲ್ರಿಗೂ ಇವತ್ತು ಒಂದು ಹಣ್ಣನ್ನು ತೋರಿಸ್ತೀನಿ. ತುಂಬ ಜನ ತಿಂದಿರ್ಬೋದು, ನೋಡಿರ್ಬೋದು, ಪನ್ನೇರ್ಲ ಹಣ್ಣು ಅಂತ. ಅಂದರೆ ನಾನು ಚಿಕ್ಕವಳಿದ್ದಾಗ ನಾವು ಸಿದ್ದಾಪುರದಲ್ಲಿದ್ವಿ ಆ್ಯಕ್ಚುಲಿ, ಅಲ್ಲಿ ಹಣ್ಣನ್ನು ತಿಂದಿದ್ದು. ಆಮೇಲೆ ಅಪ್ಪ ಇಲ್ಲಿ ಸುಮಾರಿಷ್ಟು ಹಣ್ಣಿನ ಗಿಡನೆಲ್ಲ ಮಾಡಿದ್ದಾರೆ. ಅಂದರೆ ನಾನು ಸಪ್ರೇಟಾಗಿ ಅಪ್ಪನ ಜೊತೆ ಒಂದು ವ್ಲಾಗ್ ಕೂಡ ಮಾಡಿದ್ದೆ, ಸಾಕಷ್ಟು ಜನ ನೋಡಿರ್ಬೋದು. ಸೊ ಅವರು ಸುಮಾರಷ್ಟು ಹಣ್ಣಿನ ಗಿಡ ಎಲ್ಲ ಇಲ್ಲಿ ಹಾಕಿದ್ದಾರೆ. ಅಂದರೆ ಕಮರ್ಷಿಯಲ್ ಪ್ಲ್ಯಾಂಟ್ಸ್ ಆ ಥರದಕ್ಕಿಂತನೂ ತೆಂಗು ಅಡಿಕೆ ಅಂತೂ ಕಾಮನ್ನು. ಹಾಗೆಯೇ ಅವರಿಗೆ ಬೇರೆ ಬೇರೆ ಹಣ್ಣಿನ ಗಿಡ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ಪನ್ನೇಲ್ ಹಣ್ಣು ಈ ವರ್ಷ ಸ್ವಲ್ಪ ಫಲ ಬರ್ತಾ ಇದೆ. ಸೊ ಹಾಗಾಗಿ ಪನ್ನೇಲ್ ಹಣ್ಣನ್ನು ಯಾರ್ಯಾರು ನೋಡಿಲ್ವೋ ಸೊ ಅವರು ನೋಡಿ ತಿಳ್ಕೊಬೋದು. ಸೊ ಈ ಥರ ಇರುತ್ತೆ, ಕ್ಯೂಟ್ ಆಗಿದೆ. ತಿನ್ನೋಕ್ಕೆ ಅಂಥ ಟೇಸ್ಟಿ ಅಂತ ಇಲ್ದಿದ್ರೂ ಒಂಥರ ನೀರಿನ ಅಂಶ ಜಾಸ್ತಿ ಇರುತ್ತೆ, ಹೈಡ್ರೇಷನ್ನಿಗೆ ತುಂಬ ಒಳ್ಳೆಯದು. ಹಾಗೆ ಶುಗರ್ ಕಂಟ್ರೋಲಿಗೂ ಒಳ್ಳೆಯದು ಅಂತ ಹೇಳ್ತಾರೆ. ಸೀಸನಲ್ ಫ್ರೂಟ್ಸ್ ಯಾವುದೇ ಆದ್ರೂ ಅಷ್ಟೇ ಹೆಲ್ತಿಗೆ ಒಳ್ಳೆಯದೇ ಇರುತ್ತೆ. ಸೊ ಇದು ಸೀಸನ್ನು, ಅಂದರೆ ಸ್ವಲ್ಪ ಚಳಿ ಬಿದ್ದ ತಕ್ಷಣ ಪನ್ನೇರ್ಲೆ ಹಣ್ಣು ಆಗುತ್ತೆ ಯೂಶ್ವಲಿ. ಸೊ ಕಾಯಿ ಇದ್ದಾಗ ಈ ಥರ ಕಲರಲ್ಲಿ ಇರುತ್ತೆ, ಹಣ್ಣಾದಮೇಲೆ ಈ ಥರ ಯೆಲ್ಲೋ ಕಲರ್ ಆಗುತ್ತೆ. ಸೊ ಈ ಥರ ಸ್ಟಾರ್ಟಿಂಗಲ್ಲಿ ಹೂವು ಬಿಡುತ್ತಲ್ವ, ಈ ಜಂಬೆ ಹಣ್ಣನ್ನೆಲ್ಲ ನೋಡಿರ್ಬೋದು ಸುಮಾರು ಜನ. ಸೊ ಅದೇ ಫ್ಯಾಮಿಲಿಗೆ ಸೇರಿರೋದು ಅಂತ ಅಂದ್ಕೊಳ್ತೀನಿ. ಸೊ ಎಲೆ ಈ ಥರ ಇರುತ್ತೆ. ಇಲ್ಲೆಲ್ಲ ನೋಡಿ ಅಪ್ಪ ಕೊಟ್ಟೆ ಹಾಕಿಟ್ಟಿದ್ದಾರೆ ಆ್ಯಕ್ಚುಲಿ, ಯಾಕೆಂದರೆ ಇಲ್ಲಿ ತುಂಬ ಮಂಗನ ಕಾಟ ಇರೋದ್ರಿಂದ ಅದು ಸ್ವಲ್ಪ ಕಾಯಿ ಆಗಿ ಹಸಿರು ಕಲರ್ ಬಂದ ತಕ್ಷಣ ಈ ಥರ ಕವರ್ ಮಾಡಿ ಇಟ್ಬಿಡ್ತಾರೆ. ಇಲ್ಲಾಂದರೆ ಮಂಗನಿಂದ ನಮಗೇನು ಹಣ್ಣು ಸಿಗಲ್ಲ. ನೋಡಿ ಈ ಥರ ಇದು ಆಲ್ಮೋಸ್ಟ್ ಎಲ್ಲೋ ಆಗಿದೆ, ಅಂದರೆ ಗೊತ್ತಾಗುತ್ತೆ ಹೊರಗಡೆಯಿಂದ. ಸೊ ಎಲ್ಲೋ ಆದ ತಕ್ಷಣ ನಾವು ಕೊಟ್ಟೆ ತೆಗೆದು ಹಣ್ಣನ್ನು ತಿಂದ್ಬಿಡ್ತೀವಿ. ತುಂಬ ಏನೂ ಬಂದಿಲ್ಲ, ಅಲ್ಲಲ್ಲಿ ತೆಳ್ಳಗೆ ಹಿಡಿದಿದೆ, ನೋಡ್ತಾ ಇರ್ಬೋದು ನೀವು. ಕೊಟ್ಟೆ ಹಾಕಿದ್ದೆಲ್ಲ ಕಾಯಿ ಬಂದಿರೋದು. ಇದು ಗೊಂಚಲಲ್ಲಿ ಬರುತ್ತೆ, ಇಲ್ಲಾಂದರೆ ಈ ಥರ ಇದು ನೋಡಿ, ಇದು ಫುಲ್ ಹಣ್ಣಾಗಿದೆ ಆ್ಯಕ್ಚುಲಿ. ಸೊ ಪನ್ನೇರ್ಲೆ ಹಣ್ಣು ಅಂದರೆ ಸ್ವಲ್ಪ ರೇರ್ ಫ್ರೂಟ್ ಅಂತಲೇ ಹೇಳ್ಬೋದು, ಯಾಕೆಂದರೆ ಕಾಮನ್ ಆಗಿ ಎಲ್ಲ ಕಡೆ ಇರೋದಿಲ್ಲ, ನೆಟ್ಟು ಬೆಳೆಸ್ಬೇಕಾಗತ್ತೆ. ಇದೆಲ್ಲನೂ ಇದು ಕೂಡ ಆಲ್ಮೋಸ್ಟ್ ಹಣ್ಣಾಗಿದೆ. ಸೊ ಕೊಟ್ಟ ತೆಗೆದು ತಿನ್ನೋದೊಂದೇ ಬಾಕಿ. ಎಸ್, ಇದು ಕೂಡ ನಾವು ಮೊನ್ನೆ ನೋಡಿದ್ವಿ ಆ್ಯಕ್ಚುಲಿ. ಮೊನ್ನೆ ಸುಮಾರು ಗ್ರೀನ್ ಇತ್ತು, ಇವತ್ತು ಫುಲ್ ಹಣ್ಣಾಗಿದೆ. ಈ ಥರ ಗೊಂಚಲಲ್ಲಿ ಆಗುತ್ತೆ ಯೂಶ್ವಲಿ. ಸೊ ಇದು 3 ಫುಲ್ ಎಲ್ಲೋ ಅನ್ನಿಸ್ತಾ ಇದೆ, ತೆಗೆದಿದ್ದೀನಿ. ಒಂಥರ ಇದ್ರದ್ದು ಫ್ಲೇವರ್ ಒಂಥರ ಚೆನ್ನಾಗಿರುತ್ತೆ, ಪನ್ನೇರ್ಲೆ ಹಣ್ಣಿಂದು ಫ್ಲೇವರ್ ತುಂಬ ಸಖತ್ತಾಗಿರುತ್ತೆ. ತಿನ್ನಲಿಕ್ಕೆ ಅಂತ ಸ್ವೀಟ್ ಇರೋದಿಲ್ಲ, ಅದರ ಫ್ಲೇವರೇ ಒಂಥರ ಚೆನ್ನಾಗಿ ಅನಿಸುತ್ತೆ. ಸೊ ಇದು ತುಂಬ ಸ್ವೀಟ್ ಇದೆ. ಅಂದರೆ ಕೆಲವೊಂದು ಹಣ್ಣು ಅಷ್ಟೊಂದು ಸ್ವೀಟ್ ಆಗಿರೋದಿಲ್ಲ. ಈ ಹಣ್ಣು ಅಂದರೆ ಈ ಥರ ಫುಲ್ ಯೆಲ್ಲೋ ಕಲರ್ ಬಂದಿದ್ದು ಚೆನ್ನಾಗಿರುತ್ತೆ. ಅಂದರೆ ನೀರಿನ ಅಂಶ ತುಂಬ ಇರುತ್ತೆ, ನೀವು ನೋಡ್ತಾ ಇರ್ಬೋದು. ಒಂಥರ ಈ ಜಂಬೆ ಹಣ್ಣು ಎಲ್ಲ ಬರುತ್ತಲ್ಲ, ಆ ಥರ ಹೈಡ್ರೇಷನ್ನಿಗೆ ಒಳ್ಳೆಯದು. ಒಳಗಡೆ ಈ ಥರ ಚಿಕ್ಕ ಬೀಜ ಇರುತ್ತೆ.
ಸೊ ಬೀಜ ತೆಕ್ಕೊಂಡ್ರೆ ಫುಲ್ ಹಣ್ಣು ಚೆನ್ನಾಗಿದೆ. ಹಾಗೆ ಮಧ್ಯಾಹ್ನ ಬೇಜಾರು ಕಳಿಯೋಕ್ಕೆ ಅಂತ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಹೊರಟ್ವಿ. ಅಂದರೆ ತಂಗಿ ಗಂಡ ಕೂಡ ಬಂದಿದ್ದರು ಬೆಂಗಳೂರಿಂದ. ಸೊ ಅಪ್ಪ ಅಮ್ಮ ನಾನು ಅವರಿಬ್ಬರು ಎಲ್ಲಾದರೂ ಹೋಗೋಣ ಅಂತ ಹೊರಟ್ವಿ. ಸೊ ಇನ್ನೆಲ್ಲಿರುತ್ತೆ, ಕಾಮನ್ ಆಗಿ ಬೀಚ್, ನಮ್ಮ ಧಾರೇಶ್ವರದಲ್ಲಿ ಕೂಡ ಬೀಚ್ ಇದೆ. ಬಟ್ ಇಕೋ ಬೀಚ್ ಅಂದರೆ ಅಲ್ಲಿ ಪಾರ್ಕ್ ಎಲ್ಲ ಇದೆ ಅಂತ ಇಕೋ ಬೀಚ್ ಕಡೆ ಹೊರಟ್ವಿ. ಸೊ ಹೊನ್ನಾವರ ಆದಮೇಲೆ ಹೋಗಬೇಕಿದ್ರೆ ಈ ಶರಾವತಿ ಸೇತುವೆ ಮೇಲೆ ಹೋಗೋದೇ ಏನೋ ಆ ವ್ಯೂ ನೋಡ್ತಾ ಹೋಗೋದೇ ಒಂಥರ ಖುಷಿ ಅನಿಸುತ್ತೆ, ಪೀಸ್ಫುಲ್ ಆಗಿರುತ್ತೆ. ಹಾಗೆಯೇ ಲೈಟಾಗಿ ಚಳಿ ಬೀಳ್ತಾ ಇತ್ತು ಈ ಟೈಮಿಗೆ. ಸೊ ಇಕೋ ಬೀಚ್ ಬಂತು. ಇಕೋ ಬೀಚಲ್ಲಂತೂ ಕೇಳೋದೇ ಬೇಡ. ಈಗಂತೂ ಪ್ರವಾಸ ಅಂದರೆ ಸ್ಕೂಲ್ ಪ್ರವಾಸ ಎಲ್ಲ ಈಗ ಸೀಸನ್ ಆಗಿರೋದ್ರಿಂದ ತುಂಬ ರಶ್ ಇತ್ತು. ನಾವು ಹೋಗಲಿಕ್ಕೆ ಆಲ್ಮೋಸ್ಟ್ ಒಂದು 4:30-5 ಗಂಟೆಗೆ ಹೋಗಿದ್ವಿ, ಅಂದರೆ ಬೇಗ ಕತ್ಲಾಗತ್ತೆ ಅಂತ. ಸೊ ಆ ಟೈಮಿಗೂ ಕೂಡ ಸುಮಾರು ಟ್ರಾಫಿಕ್ ಆಗಿತ್ತು ಆಲ್ಮೋಸ್ಟ್. ಆದ್ರೂ ಒಳಗಡೆ ಹೋಗಿ ಸ್ವಲ್ಪ ಹೊತ್ತು, ಅಂದರೆ ಸೂರ್ಯ ಇನ್ನೇನು ಸ್ವಲ್ಪ ಹೊತ್ತರಲ್ಲಿ ಮುಳುಗ್ತಾ ಬರ್ತಾ ಇದ್ದ. ಸೊ ಆನ್ ಟೈಮ್ ಹೋಗಿ ಮುಟ್ಕೊಂಡ್ವಿ. ಅಂದರೆ ಬೀಚಲ್ಲಿ ಸುಮಾರಾಗಿ ನಾವು ಸನ್ಸೆಟ್ ಟೈಮಿಗೆ ಹೋಗಿ ನೋಡಲಿಕ್ಕೆ ಏನೋ ಒಂಥರ ಚೆನ್ನಾಗಿರುತ್ತೆ ಅಲ್ವಾ. ಸೊ ಕರೆಕ್ಟ್ ಟೈಮಿಗೆ ಹೋಗಿದ್ವಿ. ನೀವು ನೋಡ್ತಾ ಇರ್ಬೋದು, ಸಖತ್ ರಶ್ ಕ್ರೌಡ್ ಇತ್ತು, ತುಂಬ ಜನ ಇತ್ತು. ಏನೋ ಒಂದು ಜಾತ್ರೆ ಥರ ಫೀಲ್ ಆಗ್ತಾ ಇತ್ತು ನಮಗಂತೂ. ಬಟ್ ಬೀಚ್ ಈಗೀಗ ಅಂದರೆ ಡೆವಲಪ್ ಆಗಿರೋದ್ರಿಂದ ಟೂರಿಸಮ್ ಕೂಡ ಕಾಸರಗೋಡಲ್ಲಿ ಎಲ್ಲ ಇಕೋ ಬೀಚ್, ಕಾಂಡ್ಲಾ ವಾಕ್, ಸ್ವಲ್ಪ ಮುಂದೆ ಹೋದರೆ ಅಪ್ಸರ್ಕೊಂಡ, ಮುರುಡೇಶ್ವರ, ಇಡಗುಂಜಿ ಎಲ್ಲ ಟೂರಿಸ್ಟ್ ಪ್ಲೇಸ್ ಒಟ್ಟಿಗೆ ಸಿಗೋದ್ರಿಂದ ಆಲ್ಮೋಸ್ಟ್ ಎಲ್ಲ ಟೂರಿಸ್ಟ್ ಹೈವೇಲಿ ಹೋಗೋರು ಒಂದು ವಿಸಿಟ್ ಕೊಟ್ಟೇ ಹೋಗ್ತಾರೆ. ಸೊ ಲೋಕಲ್ಸ್ಗಿಂತ ಆಲ್ಮೋಸ್ಟ್ ಹೊರಗಡೆಯವರೇ ಜಾಸ್ತಿ ಇರ್ತಾರೆ ಅಂತ ಹೇಳ್ಬೋದು. ಸೊ ಪೀಸ್ಫುಲ್ಲಾಗಿ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಆರಾಮಾಗಿ ಕೂತು ಮಾತಾಡಿಕೊಂಡು ಒಂದಿಷ್ಟು ಫೋಟೋಸನ್ನೆಲ್ಲ ಕ್ಲಿಕ್ ಮಾಡಿಕೊಂಡು ಟೈಮ್ ಪಾಸ್ ಆಯಿತು ಅಲ್ಲೇ. ಹಾಗೆ ಸೂರ್ಯ ಮುಳುಗೋ ತನಕನೂ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಸ್ವಲ್ಪ ಗಲಾಟೆ ಇದ್ರೂ ತುಂಬ ದೊಡ್ಡ ಪ್ಲೇಸ್ ಆಗಿರೋದ್ರಿಂದ ಒಂದು ಸ್ವಲ್ಪ ಜನ ಇಲ್ದಾಗಿದ್ದ ಪ್ಲೇಸಲ್ಲಿ ಕೂತ್ಕೊಂಡು ಮಾತಾಡ್ತಾ ಹಾಗೆ ಎಂಜಾಯ್ ಮಾಡಿದ್ವಿ. ನಮಗೆ ಅಕ್ಕಪಕ್ಕದಲ್ಲೇ ಸಾಕಷ್ಟು ಬೀಚ್ಗಳಿದೆ. ಧಾರೇಶ್ವರ ಬೀಚ್ ಇರ್ಬೋದು, ಕುಮಟಾ, ಕಾಸರಗೋಡು ಹೀಗೆ. ಬಟ್ ನಾವು ಎಷ್ಟು ಹತ್ರದಲ್ಲಿದ್ರೂ ಹೋಗೋದು ತುಂಬ ಅಪರೂಪ ಅಂತ ಹೇಳ್ಬೋದು. ಹೀಗೆ ತಂಗಿ ಅಥವಾ ಯಾರಾದರೂ ಬಂದಾಗ ಅವ್ರ ಜೊತೆ ಅಪ್ಪ ಅಮ್ಮನೂ ಕರ್ಕೊಂಡು ಒಂದು ರೌಂಡು ಹೊರಗಡೆ ಹೋಗಿ ಬರ್ತೀವಿ ಅಷ್ಟೇ. ಇಕೋ ಬೀಚಿಗಂತೂ ಎಷ್ಟೊಂದು ಜನ ಈಗೀಗಂತೂ ಹೊರಗಡೆಯಿಂದೆಲ್ಲ ಟೂರಿಸ್ಟು ತುಂಬ ಎಕ್ಸೈಟ್ಮೆಂಟಿಂದ ಬಂದು ಹೋಗ್ತಾ ಇರ್ತಾರೆ. ಬಟ್ ಯಾವತ್ತೂ ಹಾಗೆ ಅಲ್ವಾ, ನಮ್ಮ ಹತ್ರದಲ್ಲಿರೋದು ನಮಗೆ ಅಷ್ಟೊಂದು ಸ್ಪೆಷಲ್ ಅನಿಸಲ್ಲ. ಹೀಗೆ ವರ್ಷಕ್ಕೊಂದು ಸಲ 2 ಸಲ ಈ ಥರ ಹೋಗಿ ಬರೋದಷ್ಟೇ. ಆದ್ರೂ ಮನೇಲೇ ಅದೇ ರುಟೀನಲ್ಲಿ ಇರೋದಕ್ಕಿಂತನೂ ಮನಸ್ಸಿಗೇನೋ ಸ್ವಲ್ಪ ಬೋರ್ ಆದಾಗ, ಬೇಜಾರು ಅನ್ನಿಸ್ದಾಗ ಹೀಗೆ ಹೊರಗಡೆ ಹೋಗಿ ಈ ಥರ ಪ್ಲೇಸಸಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದ್ರಿಂದ, ಅದು ನಮ್ಮ ಪ್ರೀತಿ ಪಾತ್ರರೊಂದಿಗೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನಮಗೂ ಮನಸ್ಸಿಗೆ ರಿಲ್ಯಾಕ್ಸ್ ಅನಿಸುತ್ತೆ. ಇದು ನನ್ನ ನಂಬಿಕೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಮುಂದಿನ ವ್ಲಾಗೊಂದಿಗೆ ಮತ್ತೆ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಬಾಯ್ ಬಾಯ್, ಟೇಕ್ ಕೇರ್.